ಮಾರಗೊಂಡಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಾಗಿರೋ ಸೀತಾರಾಮ ಕಲ್ಯಾಣ ಮಂಟಪದಾಗ ಒಂದು ಫಂಕ್ಷನ್ ಇತ್ತು. ಈ ಫಂಕ್ಷನ್ ಏನಪ್ಪಾ ಅಂತಂದ್ರೆ ನಾಮಕರಣ. ನಾನ್ ಚೌಟ್ರಿ ಒಳಗೆ ಹೋಗಿ ನೋಡೋಷ್ಟೊತ್ತ ಟೋಟಲ್ ತಂದಿದ್ರು. ಸತೀಶ್ ಹಣ್ಣು ಟೆಂಪೋದಾಗ ರೇಷನ್ ಐಟಮ್ ಹಾಕ್ಯಂಬಂದ್ರು. ನಾವು ಅದನ್ನೆಲ್ಲ ಇಳಿಸಿ ಫಂಕ್ಷನ್ ಬೇಕಾದ ಪಾತ್ರೆಗಳನ್ನ ಚೌಟ್ರಿ ಹೊರತಾಗಿ ತಗೊಂಡ್ರೆ, ನಾವ್ ಈ ಕಡೆ ಈರುಳ್ಳಿ ಬೀಸ್ತಾ ಇದ್ರು, ಇನ್ನೊಂದ್ ಕಡೆ ಸತೀಶ್ ಹಣ್ಣು ಹಸಿ ಬಟಾಣಿ ಬೀಸ್ತಾ ಇದ್ರು. ನಾರಾಯಣ ಹಣ್ಣು ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ರೆ, ಮಧ್ಯಾಹ್ನ 50 ಜನ ಊಟಕ್ಕೆ ಅನ್ನ ಸಾಂಬಾರು ಮಿಕ್ಸ್ ಪಲ್ಯ ಹಪ್ಳ ಮಾಡಿದ್ರು. ನಾವು ಅದನ್ನೆಲ್ಲ ತಿನ್ಕೊಂಡು ರಾತ್ರಿ ಕುರ್ಮಾಕ್ಕೆ ನೌಕೋಲು ಕ್ಯಾರೆಟ್ ಬೀನ್ಸ್ ಹಚ್ತಾ ಇದ್ರೆ, ರಾಜಣ್ಣ ಆಲೂಗಡ್ಡೆ ಫ್ರೈಕ ಆಲೂಗಡ್ಡೆ ಬಿಡಿಸ್ತಿದ್ರು. ಹರೀಶ್ ಹಣ್ಣು ಪಲಾವ್ ಮಾಡ್ತಾ ಇದ್ರೆ, ಕಟ್ ಮಾಡಿದ ಆಲೂಗಡ್ಡೆ ಎಣ್ಣೆಯಾಗ ಗೋಳಿಸ್ತಿದ್ರು. ಅಷ್ಟೊತ್ಕ ರಾಜಣ್ಣ ಟೀ ಮಾಡ್ಕೊಂಡು ಎಲ್ರಿಗೂ ಕೊಡ್ತಾ ಇದ್ರೆ, ನಾನು ಒಂದ್ ಲೋಟ ಕುಡ್ಕೊಂಡೆ. ಈ ಕಡೆ 20 kg ಪಲಾವ್ ಆಗಿದ್ರೆ ಐಟಮ್ ಲಿಸ್ಟ್ ನೋಡ್ತಿದ್ರೆ, ಮೊಸರು ಬಜ್ಜಿ ಕೋಸಂಬರಿಕ ಸೌತೆಕಾಯಿ ಕಟ್ ಮಾಡ್ಬೇಕಾಗಿತ್ತು. ಅದಕ್ಕ ನಾವು ಸೌತೆಕಾಯಿ ಕಟ್ ಮಾಡ್ತಾ ಇದ್ರೆ, ರಾಜಣ್ಣ ಪಕೋಡಕ್ಕೆ ಸೊಪ್ಪುಗಳು ಹಾಕಿ ಕಲ್ಸಿದ್ರು. ನಾವು ಮೊಸರು ಬಜ್ಜಿ ಮಾಡ್ತಿದ್ರೆ, ಸತೀಶ್ ಹಣ್ಣು ಉಪ್ಪಾಕಿ ಹೆಂಚ್ ಕ್ಲೀನ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ರಾತ್ರಿ ಊಟಕ್ಕೆ ಅಕ್ಕಿ ಉಂಡೆಗ್ಲಾಗ್ತಾ ಇದ್ರೆ, ಅಕ್ಕಿ ರೊಟ್ಟಿಕ ಗ್ರೇಡರ್ನಾಗ ಕೆಂಪು ಚಟ್ನಿ ರುಬ್ತಾ ಇತ್ತು. ನಾರಾಯಣನು ಪಕೋಡ ಹಾಕ್ತಿದ್ರೆ, ಮಾಡಿದ ಪಕೋಡ ಟೇಸ್ಟ್ ರಾಜಣ್ಣ ನೋಡ್ತಿದ್ರು. ಸಾಯಂಕಾಲ ಆಯ್ತು ಅಂತ ಎಲ್ಲ ಜನ ಫಂಕ್ಷನ್ ಬರ್ತಾ ಇದ್ರೆ, ನಮ್ಮವರು ಅಕ್ಕಿ ರೊಟ್ಟಿ ತೀಡ್ತಾ ಇದ್ರು. ಪಕ್ಕದಾಗೆ ಅಕ್ಕಿ ರೊಟ್ಟಿ ಹೆಂಚ್ಮಾಗ ಬೇಯ್ತಾ ಇತ್ತು. ಇನ್ನೊಂದ್ ಕಡೆ ಸತೀಶ್ ಹಣ್ಣು ಸೆಟ್ ದೋಸೆ ಹಾಕ್ತಿದ್ರೆ, ಹೆಂಚ್ ಕ್ಲೀನ್ ಮಾಡಿದ ಮಕ ದೋಸೆ ಕಲರು ಹಿಂಗಿತ್ತು. ಜನ ಊಟಕ್ಕೆ ಬಂದವ್ರನ್ನೆಲ್ಲ ರಾಜಣ್ಣ ಕುಳಿಸ್ತಿದ್ರೆ, ನಾವೆಲ್ರಿಗೂ ಊಟ ಬಡಿಸಿದ್ರಿ. ಕೊನೆಕ ಜನ ಎಲ್ಲ ಖಾಲಿ ಆದ್ರು ಅಂತ ನಾವು ರಾಜಣ್ಣ ಊಟ ತಿನ್ಕೊಂಡ್ರೆ ಐಸ್ ಕ್ರೀಮ್ ಕೊಟ್ರು. ಊಟ ಆದ್ಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಮಿಕ್ಕಿದ ರೇಷನ್ ಐಟಮ್ ನ ಸತೀಶ್ ಹಣ್ಣು ಟೆಂಪೋದಾಗ ತುಂಬ್ತಿದ್ರು. ರಾಜಣ್ಣ ಎಲ್ರಿಗೂ ಪೇಮೆಂಟ್ ಕೊಡ್ತಿದ್ರು ಅಂತ ನಾವು ತಕೊಂಡು ಅಲ್ಲಿಂದ ಹೊಂಟ್ರಿ. ಅಂದಂಗೆ ಇವತ್ತು ಇಷ್ಟೇ.